ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಂಸತ್ ಅಧಿವೇಶನ ಇಂದಿನಿಂದ ಆರಂಭ. ವಕ್ಫ್ ಸೇರಿ 10 ಮಸೂದೆ ಅಂಗೀಕರಿಸುವ ಸಾಧ್ಯತೆ. ಮೈಸೂರಿನ ಆರ್ಲಿ ಬರ್ಡ್ ಕಾರ್ಯಕ್ಕೆ ಮೋದಿ ಮೆಚ್ಚುಗೆ. ಮಕ್ಕಳಿಗೆ ಪಕ್ಷಿಗಳ ಕುರಿತು ಮಾಹಿತಿ ನೀಡುತ್ತಿರುವ ಸಂಸ್ಥೆ ಕಾರ್ಯಕ್ಕೆ ಮನ್ ಕಿ ಬಾತ್ನಲ್ಲಿ ಅಭಿನಂದನೆ. ಸ್ತ್ರೀ ಶಕ್ತಿ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸಂಘ ರಚನೆ. ಸರ್ಕಾರದ ನೆರವಿನಿಂದ ಆರ್ಥಿಕ ಚಟುವಟಿಕೆ, ಉದ್ಯಮಕ್ಕೆ ಪ್ರೋತ್ಸಾಹ ಕೊಡಲು ಚಿಂತನೆ. 2025ರ ವೇಳೆ ರಾಜಧಾನಿ ಬೆಂಗಳೂರಿನಲ್ಲಿ ವಿದ್ಯುತ್ ಚಾಲಿತ ಬಸ್ಗಳು ದ್ವಿಗುಣಗೊಳ್ಳಲಿರುವ ಹಿನ್ನೆಲೆ 1,000 ಕಡೆ ಬಿಎಂಟಿಸಿ ಹೊಸ ಚಾರ್ಜಿಂಗ್ ಕೇಂದ್ರ. ಭಾರತದ ಹಿಡಿತದಲ್ಲಿ ಪರ್ತ್ ಟೆಸ್ಟ್. ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಆಕರ್ಷಕ ಶತಕದ ಬಳಿಕ ಮತ್ತೆ ಮಿಂಚಿದ ವೇಗಿ ಜಸ್ಪ್ರೀತ್ ಬೂಮ್ರಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಾಕಿ ಆಸ್ತಿ ತೆರಿಗೆ ಪಾವತಿಗೆ ನವೆಂಬರ್ 30 ಕೊನೆಯ ದಿವಸ. ತೆರಿಗೆ ಪಾವತಿಸಿದವರಿಗೆ ಬಡ್ಡಿ, ಹರಾಜು ಅಸ್ತ್ರ ಪ್ರಯೋಗ. ಮಹಾರಾಷ್ಟ್ರ ಇಂದು ಮುಖ್ಯಮಂತ್ರಿ ಆಯ್ಕೆ ಸಾಧ್ಯತೆ. ದೇವೇಂದ್ರ ಫಡ್ನವೀಸ್ಗೆ ಆರ್ಎಸ್ಎಸ್ ಬೆಂಬಲ. ಹಾಲಿ ಸೂತ್ರ ಮುಂದುವರೆಸಲು ಶಿಂಧೆ ಬೆಂಬಲಿಗರ ಒತ್ತಾಯ. ದೇಶಾದ್ಯಂತ ಮೀನುಗಾರರ ಗಣತಿಗೆ ಕೇಂದ್ರ ಅಸ್ತು. ಮತ್ಸ್ಯ ಸಂಪದ 4ನೇ ವಾರ್ಷಿಕೋತ್ಸವದ ಕೊಡುಗೆ. ಮೀನುಗಾರರ ಕಲ್ಯಾಣಕ್ಕೆ ದತ್ತಾಂಶ ಸಂಗ್ರಹ. ಅಂಗಾಂಗ ದಾನ ಪ್ರತಿಜ್ಞೆ. ಕರುನಾಡಿಗೆ ತೃತೀಯ ಸ್ಥಾನ. ಬಳ್ಳಾರಿ ದೇಶದಲ್ಲಿಯೇ ಹೆಚ್ಚು ಅಂಗಾಂಗ ದಾನ ವಾಗ್ದಾನ ಮಾಡಿರುವ ಜಿಲ್ಲೆ. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ಇಂದು ನಾಳೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ.